ಕಳೆದ ಏಪ್ರಿಲ್ ಮತ್ತು ಮೇ ಮಾಹೆಯಲ್ಲಿ ಜಿಲ್ಲೆಯ ಆಯ್ದ ಸ್ಥಳಗಳಲ್ಲಿ ಬಿದ್ದ ಭಾರಿ ಮಳೆಯಿಂದಾಗಿ ರೈತರು ತೋಟಗಳಲ್ಲಿ ಬೆಳೆದ ಅಡಕೆ ಮರಗಳು ಪ್ರಕೃತಿ ವಿಕೋಪದಿಂದಾಗಿ ಅವಸಾನಗೊಂಡಿದ್ದು, ಈ ಸಂಬಂಧ ಬಾಧಿತ ರೈತರಿಗೆ ಪರಿಹಾರ ಕ್ರಮವಾಗಿ ಸರ್ಕಾರಕ್ಕೆ ವಿಶೇಷ ಪ್ಯಾಕೇಜ್ ನೀಡುವಂತೆ ಸಲ್ಲಿಸಲಾಗಿದ್ದ ಪ್ರಸ್ತಾವನೆ ಕುರಿತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಸಮಾಲೋಚನೆ ನಡೆಸಿ ಸಂತ್ರಸ್ತ ರೈತರಿಗೆ ಪರಿಹಾರದ ಮೊತ್ತ ದೊರಕಿಸಿಕೊಡಲು ಜಿಲ್ಲಾಧಿಕಾರಿಗಳು ತಕ್ಷಣದ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಸದ ಬಿವೈ ರಾಘವೇಂದ್ರ ಅವರು ಸೂಚಿಸಿದರು. ಇಂದು ಜಿಲ್ಲಾ ಪಂಚಾಯತಿ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಬೆಳೆ ಹಾನಿ ಕುರಿತು ಜಿಲ್ಲಾಡಳಿತ ಈಗಾಗಲೇ ಬಾಧಿತ ರೈತರಿಂದ ಮಾಹಿತಿ ಸಂಗ್ರಹಿಸಿ ಸರ್ಕಾರಕ್ಕೆ ನಿಯಮಾನುಸಾರ ಪರಿಹಾರ ಧನ ಬಿಡುಗಡೆಗೊಳಿಸುವಂತೆ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. 33%ಕ್ಕಿಂತ ಮೇಲ್ಪಟ್ಟು ಹಾನಿಗೊಳಗಾದ ತೋಟಗಾರಿಕಾ ಬೆಳೆಗಳಿಗೆ ಪ್ರತಿ ಹೆಕ್ಟೇರ್ ಬೆಳೆಗೆ 22,000 ರೂಪಾಯಿಗಳನ್ನು ಬಿಡುಗಡೆಗೊಳಿಸುವಂತೆಯೂ ಕೋರಿಕೆ ಸಲ್ಲಿಸಲಾಗಿರುವ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳಲಾಗಿದೆ ಎಂದರು. ಕಳೆದ ಏಪ್ರಿಲ್ ಮಾಹೆಯಲ್ಲಿ ಬಿದ್ದ ಮಳೆಯಿಂದಾಗಿ ಹಾನಿಗೊಳಗಾದ ಒಟ್ಟು 592 ಮನೆಗಳ ಪೈಕಿ 66 ಮನೆಗಳು ಸಂಪೂರ್ಣವಾಗಿ ನಾಶಗೊಂಡಿವೆ. 526 ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ. ಮೇ ಮಾಹೆಯಲ್ಲಿ 220 ಮನೆಗಳು ಹಾನಿಗೊಳಗಾಗಿದ್ದು, 1 ಮನೆ ಪೂರ್ಣ ಪ್ರಮಾಣದಲ್ಲಿ ಹಾಗೂ 219 ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ. ಏಪ್ರಿಲ್ ಮಾಹೆಯಲ್ಲಿ 514 ಹೆಕ್ಟೇರ್ ಮತ್ತು ಮೇ ಮಾಹೆಯಲ್ಲಿ 460 ಹೆಕ್ಟೇರ್ ಬೆಳೆ ನಾಶವಾಗಿದ್ದು, ಈ ಸಂಬಂಧ ಸಂತ್ರಸ್ತ ಕುಟುಂಬಗಳಿಂದ ಮಾಹಿತಿ ಪಡೆದು ಪರಿಹಾರ ಕ್ರಮಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದವರು. ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು ಇದ್ದಾಗ್ಯೂ ಸಂತ್ರಸ್ತರಿಗೆ ಪರಿಹಾರ ಧನ ದೊರಕಿಸಿಕೊಡದಿರುವ ಅತ್ಯಂತ ನೋವಿನ ಸಂಗತಿಯಾಗಿದೆ. ಮಳೆಯಿಂದ ಹಾನಿಗೊಳಗಾಗಿರುವ ಅಧಿಕೃತ ಮನೆಗಳಿಗೆ ಪರಿಹಾರ ದೊರೆಯಲಿದೆ. ಅನಧಿಕೃತ ಮನೆಗಳಿಗೆ ಪರಿಹಾರ ಧನ ನೀಡಲು ಅವಕಾಶ ಇಲ್ಲವಾಗಿದ್ದು, ಸಂಬಂಧಿತ ಇಲಾಖಾ ಸಚಿವರ ಗಮನ ಸೆಳೆದು ಸಂತ್ರಸ್ತ ಕುಟುಂಬದವರೆಲ್ಲರಿಗೂ ಪರಿಹಾರ ಧನವನ್ನು ದೊರಕಿಸಿಕೊಡಲು ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕಾರ್ಯಪ್ರವೃತ್ತರಾಗುವಂತೆ ಸೂಚಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಸಭೆಯ ಕುರಿತು ಸಂಸದ ಬಿವೈ ರಾಘವೇಂದ್ರ ಏನ್ ಹೇಳಿದ್ರು ಕೇಳೋಣ ಬನ್ನಿ. ದಿ ಒರಿಜಿನಲ್ ಆಭರಣ ಉಡುಪಿ ಪ್ರಸ್ತುತಪಡಿಸುವ ಅವಿನಾಭಾವ ಡೈಮಂಡ್ ಅಂಡ್ ಗೋಲ್ಡ್ ಕಲೆಕ್ಷನ್ಸ್. ಅವಿನಾಭಾವ ಚಿನ್ನ ಹಾಗೂ ವಜ್ರದ ಎಲ್ಲಾ ಆಭರಣಗಳಿಗೆ 0% ಮೇಕಿಂಗ್ ಚಾರ್ಜಸ್ ಇದೆ. ಜೂನ್ 24ರಿಂದ 26ರವರೆಗೆ ಮಾತ್ರ. ಸಂಪರ್ಕಿಸಿ ದಿ ಒರಿಜಿನಲ್ ಆಭರಣ, ಕುವೆಂಪು ರಸ್ತೆ, ಜೈಲ್ ಸರ್ಕಲ್ ಹತ್ತಿರ, ಶಿವಮೊಗ್ಗ. ಈ ಸುವರ್ಣಾವಕಾಶವನ್ನ ನಿಮ್ಮದಾಗಿಸಿ. ಕೇವಲ 3 ದಿನಗಳವರೆಗೆ ಮಾತ್ರ ಲಭ್ಯ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ZPCO ಅವರ ಒಂದು ನೇತೃತ್ವದಲ್ಲಿ, ನಮ್ಮ ದಿಶಾ ಸಮಿತಿ ಎಲ್ಲ ಗೌರವಿತ ಸದಸ್ಯರ ಒಂದು ನೇತೃತ್ವದಲ್ಲಿ ಒಂದು 4-5 ಇಂಪಾರ್ಟೆಂಟ್ ಇಲಾಖೆಗಳ ಜೊತೆಗೆ ಈಗ ಜರೂರಾಗಿ ಈ ಮಳೆಗಾಲದ ಸಂದರ್ಭದಲ್ಲಿ ಸಮಸ್ಯೆಗಳ ಬಗ್ಗೆ ಸಭೆಯನ್ನು ಮಾಡಿದ್ವಿ. ವಿಶೇಷವಾಗಿ ತಮಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಏಪ್ರಿಲ್ ಮತ್ತು ಮೇಯಲ್ಲಿ ಸಾಕಷ್ಟು ಗಾಳಿ ಮಳೆ ಆಗಿ ಆ ಸಂದರ್ಭದಲ್ಲಿ ಹತ್ತತ್ರ ಒಂದು 600-700 ಮನೆಗಳು ಟೆಂಪ್ರರಿ ಹಾನಿಯಾಗಿದೆ. ಸುಮಾರು 200 ಮನೆಗಿಂತ ಹೆಚ್ಚು ಸಂಪೂರ್ಣವಾಗಿ ಹಾನಿಯಾಗಿದೆ. ಸೊ ಈಗಿನವರು ಕೂಡ ₹1 ಪರಿಹಾರ ಬಂದಿಲ್ಲ. ಇದು ಒಂದು. ಮತ್ತು ಆ ಸಂದರ್ಭದಲ್ಲಿ ಸುಮಾರು ಒಂದು 1000 ಹೆಕ್ಟೇರ್ಸ್ ಹತ್ರ ಅಡಿಕೆ ಬೆಳೆ ಹಾನಿ ಆಗಿದೆ ಅನ್ನೋದು ರಿಪೋರ್ಟನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. SDRF ನಾರ್ಮ್ಸ್ ಪ್ರಕಾರ ಪರಿಹಾರ ಬರುತ್ತೆ ಸ್ವಲ್ಪ ದಿನದಲ್ಲಿ. ಆದರೆ ಸರ್ಕಾರ ವಿಶೇಷವಾಗಿ ಪರಿಹಾರವನ್ನು ಕೊಡಬೇಕು ಅಂತ ಏನಾಗಿತ್ತು, ಅದು ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ ಹೊರತು ಇವತ್ತು ಕೂಡ ಅದು ₹1 ಬಂದಿಲ್ಲ. ಸೊ ಈ ದೃಷ್ಟಿಯಿಂದ ಗೌರವಂತ ಕೃಷ್ಣ ಬೈರೇಗೌಡರು, ನಮ್ಮ ಕೃಷಿ ಮಂತ್ರಿಗಳು ಸ್ವತಃ ಅವರೇ ಬಂದಿದ್ದರು. ನಾವು ಕೂಡ ಎಲ್ಲರದ್ದು ಕೂಡ ವೀಕ್ಷಣೆಯನ್ನು ಮಾಡಿದ್ವಿ. ಸೊ ಈ ದೃಷ್ಟಿಯಿಂದ ಏನೇನು ಆಗಿದೆ, ಏನು ಪ್ರೋಗ್ರೆಸ್ ಏನಾಗಿದೆ, ಇನ್ನೇನು ಆಗಬೇಕು, ಇದು ಒಂದು ಹಂತದ ಮೀಟಿಂಗ್. ಇದು ಒಂದು. ಎರಡನೇದು, ವಿಶೇಷವಾಗಿ ರಾಜ್ಯದಲ್ಲಿ ಯಾವುದೇ ಲಿಫ್ಟ್ ಇರಿಗೇಷನ್ ಏತ ನೀರಾವರಿಗಳು
ಕೆಲಸ ಮಾಡಿದ್ರೆ ಈ ಜೂನಿಂದ ಅಪ್ ಟು ನವಂಬರ್ವರೆಗೂ ಕೂಡ ನೀರನ್ನು ಪಂಪ್ ಮಾಡಲಿಕ್ಕೆ ಅಧಿಕೃತವಾಗಿ ಅವಕಾಶಗಳು ಇರುತ್ತೆ. ನಮ್ಮ ದೌರ್ಭಾಗ್ಯ ಅಂದರೆ ಈ ಬಾರಿ ನಮಗೆ ಮಳೆ ಇಲ್ಲದೆ ಇರೋದ್ರಿಂದ ಯಾವುದೇ ನದಿಯಲ್ಲಿ ನಮಗೆ ವಿಶೇಷವಾಗಿ ತುಂಗಾ, ಭದ್ರಾ ಆ್ಯಂಡ್ ಲಿಂಗನಮಕ್ಕಿ, ವಿಶೇಷವಾಗಿ ತುಂಗಾ ಆ್ಯಂಡ್ ಭದ್ರಾ ಇದು ಕೆಳಗಡೆಗೆ ಹತ್ತತ್ರ ಸುಮಾರು 25 ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಅದು ಮೈನರ್ ಇರಿಗೇಷನ್ ಇರ್ಬೋದು, ಮೇಜರ್ ಇರಿಗೇಷನ್ ಇರ್ಬೋದು, ದಂಡಾವತಿ ಇರ್ಬೋದು. ಸುಮಾರು 25ಗಿಂತ ಹೆಚ್ಚಿನ ಲಿಫ್ಟ್ ಇರಿಗೇಷನ್ಸ್ ಇದೆ. ಆದರೆ ಇವತ್ತು ಮೈನರ್ ಇರಿಗೇಷನ್ ಅಂಡರ್ ಬರೋಂಥ 19 ಲಿಫ್ಟ್ ಇರಿಗೇಷನ್ಸ್ದು ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ, ಪಂಪ್ ಸೆಟ್ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ. ಮಳೆ ಬಂದರೆ ಕೆರೆ ಕಟ್ಟೆಗಳಿಗೆ ಪಂಪಿಂಗ್ ಶುರು ಮಾಡ್ತಾರೆ, ಇದು ಒಂದು. ಆದರೆ ಮೇಜರ್ ಇರಿಗೇಷನ್ಗೆ ಸಂಬಂಧಪಟ್ಟಂಗೆ ಹತ್ತತ್ರ ಈ 5-6 ಲಿಫ್ಟ್ ಇರಿಗೇಷನಿಂದ 30-32 ಕೋಟಿ ಕರೆಂಟ್ ಬಿಲ್ಲನ್ನು ಕಟ್ಟುವಂಥದ್ದು ಬಾಕಿ ಇದೆ. ಕಟ್ಟಲಿಲ್ಲ ಅಂದರೆ ನಾಳೆ ದೇವ್ರದಿಂದ ಸ್ವಲ್ಪ ಮಳೆ ಬಂದರೂ ಒಂದು ಕೂಡ ಪಂಪಿಂಗ್ ಮಾಡೋಕ್ಕೆ ನಮ್ಮ ಹತ್ರ ಪವರ್ ಸಪ್ಲೈ ಇಲ್ಲ. ಹಾಗಾಗಿ ಇವತ್ತು ತೀರ್ಮಾನ ಆಗಿದೆ. ಸ್ವಲ್ಪ ಆದರೂ ಕೂಡ ಹಣವನ್ನು ಪಾವತಿ ಮಾಡಿದ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಮೆಸ್ಕಾಮಿಂದನೂ ಕೂಡ ಕ್ಲಿಯರೆನ್ಸ್ ಕೊಡ್ತಾರೆ ಪಂಪಿಂಗ್ ಮಾಡಲಿಕ್ಕೆ, ಅಂದರೆ ಪಂಪ್ ಮಾಡಲಿಕ್ಕೆ ತಯಾರಿ ದೃಷ್ಟಿಯಿಂದ ಈ ಒಂದು ಪೂರ್ವಭಾವಿ ಸಭೆ ಯಶಸ್ವಿಯಾಗಿದೆ. ಮೂರನೇದು ವಿಶೇಷವಾಗಿ ಇನ್ಶೂರೆನ್ಸಿಂದ ಈಗ ನೋಡಿ, ನಮಗೆ ಈ ಬಾರಿಯ 2025 ಮೆಕ್ಕೆಜೋಳಕ್ಕೆ 38,474 ಜನ ರೈತರು ಒಟ್ಟು ಇನ್ಶೂರೆನ್ಸ್ ರಿಜಿಸ್ಟರ್ ಮಾಡ್ಕೊಂಡಿರೋದು. ಬಂದಿರೋ ದುಡ್ಡು ಎಷ್ಟು? 2.57 ಕೋಟಿ. ನಮ್ಮ ಜಿಲ್ಲೆಗೆ ಒಟ್ಟು 38,500 ರೈತರಿಗೆ 2.57 ಕೋಟಿ ಮಾತ್ರ ಕ್ಲೈಮ್ ಬಂದಿದೆ. ನಾವು ಕಟ್ಟಿರೋ ಕ್ಲೈಮ್ ಎಷ್ಟು? ರೈತರು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 3.8 ಕೋಟಿ ನಾವು ಕಟ್ಟಿರೋದು. ಬಂದಿರೋದು 2.57 ಕೋಟಿ. ಅಂದರೆ ಸುಮಾರು 1.25 ಕೋಟಿ ಅಷ್ಟು ನಾವು ಕಟ್ಟಿದ ದುಡ್ಡು ಕೂಡ ಬಂದಿಲ್ಲ. ಇದು ಕಾರಣ ಏನು ಅಂದರೆ, ಕೆಲವು ನಮ್ಮ ಇನ್ಶೂರೆನ್ಸ್ ಕಂಪ್ನಿಗೆ ಪೂರಕವಾಗಿ ಇರುವಂಥ ಕೆಲವು ವಿಚಾರಗಳಿಂದ ಎವರೇಜ್ ಸರಾಸರಿ ಲಾಸ್ಟ್ 7 ಇಯರ್ಸ್ ಎವರೇಜ್ ತೆಗೆದುಕೊಳ್ಬೇಕು, ಅದರಲ್ಲಿ ಅತ್ಯಂತ ಕಮ್ಮಿ ಏನಿದೆ ಅದನ್ನು ತೆಗೆದುಕೊಳ್ಬೇಕು. ಇದರಿಂದ ನಮಗೆ ಕೆಲವು ಈ ರೀತಿಯಂಥ ಕ್ರೈಟೇರಿಯಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತಾಯಿದೆ. ಹಾಗಾಗಿ ಏನೇನು ತಿದ್ದುಪಡಿಗಳನ್ನು ಮಾಡಬೇಕು, ಟರ್ಮ್ ಶೀಟನ್ನು ಏನು ಮಾಡಬೇಕು, ಅದರಲ್ಲಿ ಏನೇನು ತಿದ್ದುಪಡಿ ಆಗಬೇಕು ಆ ವಿಚಾರವನ್ನು ಕೂಡ ಇಟ್ಕೊಂಡು ಚರ್ಚೆ ಮಾಡುವಂಥ ಪ್ರಯತ್ನ ಆಗಿದೆ. ಹಾಗಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಎಲ್ನಿನೋ ಏನು ಇದೊಂದು ಸಮಸ್ಯೆ, ಒಂದು ಪರಿಸರದ ಮೇಲೆ ದೊಡ್ಡ ಒಂದು ಸಮಸ್ಯೆಯಾಗಿ ಮಳೆ ತುಂಬ ಕಮ್ಮಿ ಆಗ್ಬೋದು ಅಂತೇಳಿ ಸೂಚನೆಗಳು ನಮ್ಮ ಕಣ್ಮುಂದಿರೋದ್ರಿಂದ ಇದಕ್ಕೆ ಯಾವ ರೀತಿ ನಮ್ಮ ಜಿಲ್ಲೆ ತಯಾರಿರಬೇಕು, ಮಲೆನಾಡು ತಯಾರಿ ಇರಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ನಮ್ಮ ದಿಶಾ ಸಮಿತಿಯ ಎಲ್ಲ ಸದಸ್ಯರ ಒಂದು ನೇತೃತ್ವದಲ್ಲಿ ಮೀಟಿಂಗನ್ನು ಮಾಡಿದ್ದೀವಿ. ನೋಡೋಣ, ಅಧಿಕಾರಿಗಳು ಕೂಡ ಒಳ್ಳೆ ರೀತಿಯ ಸ್ಪಂದನೆ ಮಾಡಿದ್ದಾರೆ. ರಿಸಲ್ಟ್ ಸಿಗಬೇಕು. ಸಂಬಂಧಪಟ್ಟಂಥ ನಾನು ಕೂಡ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಮ್ಮ ಮೇಜರ್ ಇರಿಗೇಷನ್ ಮತ್ತು ಕೃಷಿ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಮತ್ತೊಮ್ಮೆ ಭೇಟಿ ಮಾಡಿ ನಮ್ಮ ಗ್ರಾಮಾಂತರದ ವಿಶೇಷವಾಗಿ ಅಡಿಕೆ ಕಳ್ಕೊಂಡಂಥವ್ರಿಗೆ, ಮನೆ ಕಳ್ಕೊಂಡಂಥವ್ರಿಗೆ ಬೇಗ ಪರಿಹಾರ ಒದಗಿಸುವಂಥ ದೃಷ್ಟಿಯಿಂದ, ಮತ್ತು ಇನ್ಶೂರೆನ್ಸ್ ಕಂಪ್ನಿಗೆ ನಮ್ಮ ಈ ರೈನ್ ಗೇಜ್ ಸೆಂಟರ್ಸಿಂದ ಆಗ್ತಿರೋಂಥ ಅನ್ಯಾಯ ಒಟ್ಟು ನಿಮ್ಗೆ ಗೊತ್ತಿರಲಿ. ನಾವಿಲ್ಲಿ ರೈನ್ ಗೇಜ್ ಸೆಂಟರಿಗೆ ಸಂಬಂಧಪಟ್ಟಂಗೆ ಒಟ್ಟು 280 ರೈನ್ ಗೇಜ್ ಸೆಂಟರ್ಸ್ ಇದೆ. ನಾವು ಫಸ್ಟ್ ಮೀಟಿಂಗ್ ಮಾಡಿದಾಗ ವರ್ಕಿಂಗ್ ಕಂಡೀಷನ್ನು ಕೇವಲ 60-65 ಇತ್ತು. ಆದರೆ ದೇವ್ರ ದಯೆಯಿಂದ ಅವ್ರು ಹೇಳ್ತಾ ಇದ್ದಾರೆ ಇನ್ನೊಂದು ವಾರದಲ್ಲಿ 220 ರೈನ್ ಗೇಜ್ ಸೆಂಟರ್ಸ್ಗಳನ್ನು ರೆಡಿ ಮಾಡಿ ಸಿಮ್ಮನ್ನು ಕೂಡ ನಾವು ಹಾಕಿಕೊಟ್ಟು ರೆಡಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಅಷ್ಟು ನಮಗೆ ಅಪ್ಡೇಟ್ ಆದರೂ ಕೂಡ ಬರುವಂಥ ದಿನದಲ್ಲಿ ನ್ಯಾಯ ಒದಗಿಸೋಕ್ಕೆ ಸಾಧ್ಯ ಆಗುತ್ತೆ ಇನ್ಶೂರೆನ್ಸು ನಮ್ಮ ರೈತರಿಗೆ. ಸೊ ಆ ದಿಕ್ಕಲ್ಲೂ ಕೂಡ ಎಲ್ಲ ಪ್ರಯತ್ನಗಳು ಆಗಿದೆ ಸರ್.